ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮಾತೃಶ್ರೀ ಅಮ್ಮನವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಈ ಸುಂದರಪಾಳ್ಯ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೀವಿ. ಇದಕ್ಕೆ ಕೆಜಿಎಫ್ನ ಚಿಟ್ಟಿನಾಡು ಆಸ್ಪತ್ರೆ ಮತ್ತು ಸಂಶೋಧನಾ ವತಿಯಿಂದ ಅವರು ಮತ್ತು ನಾವು ಸಂಯೋಜನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಬಡ ಜನರಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ಹಾಗೂ ನಮ್ಮ ಮಾತೃಶ್ರೀ ಅಮ್ಮನವರ ಹುಟ್ಟುದ ಹಬ್ಬದ ಪ್ರಯುಕ್ತವಾಗಿ ನಾವು ಇದು ಎಲ್ಲರಿಗೂ ಸದುಪಯೋಗ ಆಗಬೇಕು, ಇದೊಂದು ಥರ ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡು ನಮ್ಮ ಕೋಲಾರಿನ ಜನಜಾಗೃತಿ ವೇದಿಕೆ ವತಿಯಿಂದ ನಾವೆಲ್ಲರೂ ಸೇರಿ ನಮ್ಮ ಸದಸ್ಯರು ಹಾಗೂ ನಮ್ಮ ಈ ಚಿಟ್ಟಿನಾಡು ಹಾಸ್ಪಿಟ್ಲಿನ ವೈದ್ಯರು ಹಾಗೂ ನಮ್ಮ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಮ್ಮ PO ಸಾಹೇಬರು ಹಾಗೂ ನಮ್ಮ ಬಸವರಾಜ್ ಸಾಹೇಬರು ಎಲ್ಲರೂ ಸಹ ಇದನ್ನ ಸಂಯೋಜನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀವಿ. ಇನ್ನು ಹೆಚ್ಚಿನ ಜನರು ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ನಿನ್ನೆಯಿಂದ ಈ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಬೇಕೆಂದು ಪ್ರಾರಂಭ ಮಾಡಿ ಇವತ್ತು ಸುಮಾರಾಗಿ ಇದುವರೆಗೂ ಒಂದು 50 ಜನ ಅಷ್ಟು ಬಂದು ಎಲ್ಲಾನು ಜನ ಬರ್ತಾ ಇದ್ದಾರೆ. ಇನ್ನ ಬರ್ತಾರೆ, ಹೆಚ್ಚಿನ ಜನವಾಗಿ ಬಂದು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಅನ್ನೋದು ನಮ್ಮ ಉದ್ದೇಶವಾಗಿರುತ್ತೆ. ಅಂದ್ರೆ ನಮ್ಮ ಮಾತೃಶ್ರೀ ಅಮ್ಮನವರ ಆರೋಗ್ಯ ಐಶ್ವರ್ಯ ಅನ್ನು ಕೊಟ್ಟು ಅವರಿಗೆ ಇನ್ನ ಸುಮಾರು 100 ವರ್ಷ ಆಯಸ್ಸು ಕೊಡಬೇಕನ್ನೋ ಉದ್ದೇಶದಿಂದ ಎಲ್ಲರ ಆಶೀರ್ವಾದ ಆ ತಾಯಿಗೆ ಇರಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿ ಇರುತ್ತದೆ. ಏಮಾಯ್ತಮ್ಮ ಹುಟ್ಟಿದ ಹಬ್ಬದಾಗ ನಮ್ ಕಣ್ಣು ಕೊಟ್ಟವ್ರಮ್ಮ, ನಮ್ಗೆ ಸಂತೋಷ ಆಯ್ತು. ತಿಂಗ್ಳು 1000 ರೂಪಾಯಿ ಕೊಡ್ತಾರಮ್ಮ, ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ. ఏమవుతావుకి పుట్టింది శుభాష అంటారు. మీరు ఇచ్చే 1000 రూపాయలు ఏమో నా బిడ్డలకి ఉల్తాలు చేసుకొని ఏమో పూటకి చేసుకొని. నా పేరు అంతమ్మ. ఏమవుతాం మేడంకి శుభాకాంక్షలు. ఈ పండ్లు ఇచ్చిన దానికి చల్లగా బాగుంది. ನಮಸ್ಕಾರಗಳು. ಹೇಮಾವತಿ ಅಮ್ಮೋರಿಗೆ ಇವತ್ತು ಹುಟ್ಟಿದಬ್ಬ ಶುಭಾಶಯಗಳು. ಧರ್ಮಸ್ಥಳದ ಕಡೆಯಿಂದ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. సుబ్బమ్మ, మీది బర్త్డే, మీది ఇంకా మేము జీవనం చేసుకొని ఆరాంగా ఉండ పనికి పాటికి పోయాలి మేడమ్మా. మీరు సంతోషంగా ఉండండి చేసుకుంటాం. ಸಾವಿರಾರು ಲಕ್ಷಾಂತರ ಬಡ ಜನರ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಅವರ ಪ್ರಕಾಶನವನ್ನು ಪಡೆದುಕೊಂಡು ಇವತ್ತೊಂದು ವಿಶೇಷವಾದ ದಿನ. ಏನು ವಿಶೇಷವಾದ ದಿನ ಅಂತ ಹೇಳಿದ್ರೆ, ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ದಿನ, ಜನ್ಮದಿನ. ಆ ಹುಟ್ಟುಹಬ್ಬದ ದಿನದ ಅಂಗವಾಗಿ ಇವತ್ತು ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸ್ಥಳೀಯ ಸದಸ್ಯರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಶರ್ಮಾ ಅವರು, ಅದೇ ರೀತಿ ನಮ್ಮ ಶ್ರೀಯುತ ಶ್ರೀನಿವಾಸುಲು ಅವರು ಒಟ್ಟಾಗಿ ಸೇರಿಕೊಂಡು, ಅದಲ್ಲದೆ ನಮ್ಮ ಎಲ್ಲ ಈ ಭಾಗದ ಒಕ್ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬ ಪ್ರಯುಕ್ತ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕಂತ ಚೆಟ್ಟಿನಾಡು ಆಸ್ಪತ್ರೆಯವರಲ್ಲಿ ಮಾತಾಡಿಕೊಂಡು ಆಸ್ಪತ್ರೆಯವರ ಸಹಯೋಗದಲ್ಲಿ ಇವತ್ತೇ ಬಡ ಜನರಿಗೆ, ಈ ಗ್ರಾಮದ ಸುಂದರಪಾಳ್ಯ ಗ್ರಾಮದ ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಅವರಿಗೆ ಇನ್ನೂ ಸಹ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರಿಗೆ ಇನ್ನೂ ಇಂಥ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿಯನ್ನ ಮಂಜುನಾಥ ಸ್ವಾಮಿ ತುಂಬಲಿ ಅಂತ ಪ್ರಾರ್ಥಿಸಿಕೊಳ್ತಿದ್ದೇನೆ. ಅದೇ ರೀತಿ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತೇನು ಇಲ್ಲಿ ಈ ಸುಂದರಪಾಳ್ಯ ಗ್ರಾಮದಲ್ಲಿ ಬಡ ಜನರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನು ನಡೀತಾ ಇದೆಯೋ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ. ಪರಮ ಪೂಜ್ಯ ಕಾವಂದರ ಪಾದಾರವಿಂದ ಚರಣ ಕಮಲಗಳಿಗೆ ವಂದಿಸುತ್ತಾ, ಅದೇ ರೀತಿ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಇವತ್ತೇ ಒಂದು ವಿಶೇಷವಾದ ದಿನ. ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟಿದ ದಿನ. ಬಹುಶಃ ಮಾತೃಶ್ರೀ ಹೇಮಾವತಿ ಅಮ್ಮನವರು ಪೂಜ್ಯ ಕಾವಂದರು ಈ ರಾಜ್ಯಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಹಲವಾರು ಜನಪರ ಕಾರ್ಯಕ್ರಮಗಳನ್ನು
ಹಲವಾರು ಬಡ ಜನರ ಅಭಿವೃದ್ಧಿಗೆ ಉದ್ಧಾರಕ್ಕೆ ಸಾವಿರಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸ್ಥಳೀಯ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಮತ್ತು ಸ್ಥಳೀಯ ಒಕ್ಕೂಟದವರೆಲ್ಲ ಸೇರಿ ಏನಾದರೂ ಅಮ್ಮನವರ ಹುಟ್ಟುಹಬ್ಬಕ್ಕೆ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹಂಚಿಕೊಂಡಾಗ ಅವರೇ ಸ್ವ ಇಚ್ಛೆಯಿಂದ ಚೆಟ್ಟಿನಾಡು ಆಸ್ಪತ್ರೆಯವರಲ್ಲಿ ಮಾತನಾಡಿಕೊಂಡು ಅವರ ಸಹಯೋಗದಲ್ಲಿ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರೇ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಎಲ್ಲ ಬಡ ಜನರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ಲ ಉಚಿತವಾಗಿ ವೈದ್ಯಕೀಯ ತಪಾಸಣೆ ಮತ್ತು ಇದರ ಸದುಪಯೋಗವೆಲ್ಲರೂ ಪಡೆದುಕೊಳ್ಳಬೇಕಂತ ಅವರು ನಮ್ಮ ಮನೋಹರ್ ಸರ್ ಅವರು ಬಂದು ನಮ್ಮನ್ನು ಹೇಳಿದರು. ಆಗ ಅದಕ್ಕೆ ನಾವು 2ನೇ ತಾರೀಕು ಅಂತ ಇಲ್ಲಿ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಇದು ಸಾರ್ವಜನಿಕ ಎಲ್ರಿಗೂ ಒಳ್ಳೆಯ ಸದಾವಕಾಶ ಅಂತ ತಿಳಿದುಕೊಂಡು ನಾವು ಅದು ಇಂದು ಒಳ್ಳೆಯ ಒಂದು ಪವಿತ್ರವಾದ ದಿನಾನು ಅನ್ಬೋದು. ಯಾಕಂದರೆ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿಯವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಇದನ್ನು ಇಲ್ಲಿ ಆಯೋಜಿಸಿದ್ದೀವಿ. ಅವರಿಗೂ ಸಹ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆಯ ಅಭಿವೃದ್ಧಿಯನ್ನು ಕೊಡಲಿ ಅಂತ ತುಂಬ ಎಲ್ಲರ ಪರವಾಗಿ ನಾನು ದೇವರಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಈಗ ನಮ್ಮ ಚಿಟ್ಟಿನಾಡು ಆಸ್ಪತ್ರೆಯ ವತಿಯಿಂದ ಇಲ್ಲಿಗೆ ಆಗಮಿಸಿರುವಂತಹ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದ ಪೂಜ್ಯರವರ ವಂದಿಸುತ್ತಾ ಪೂಜ್ಯರ ಧರ್ಮಪತ್ನಿಯವರ ಹೇಮಾವತಿ ತಾಯಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತಿನ ದಿನ ಸುಂದರಪಾಳ್ಯ ವಲಯದಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಆರೋಗ್ಯ ಶಿಬಿರ ಹಾಕ್ಕೊಂಡು ಇವತ್ತು ನಮ್ಮ ಬಡ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಹುಟ್ಟಿನ ಸಂದರ್ಭದಲ್ಲಿ ಬಡ ಜನರಿಗೆ ಆರೋಗ್ಯ ಮತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಾಕ್ಕೊಂಡು ಈ ಒಂದು ಸಂದರ್ಭದಲ್ಲಿ ಅವರು ನಮ್ಮೆಲ್ಲರಿಗೂ ಅವರ ಹುಟ್ಟುಹಬ್ಬದ ಆಚರಣೆ ಮಾಡುತ್ತಾ ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ಗ್ರಾಮಾಭಿವೃದ್ಧಿ ಯೋಜನೆಗೆ ದಿನವನ್ನಾಗಿ ಆಚರಿಸಬೇಕಂತ ಅವರು ಸಂಕಲ್ಪ ಮಾಡಿಕೊಂಡಿದ್ರು. ಅದೇ ರೀತಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಲ್ಲ ಬಡ ಜನರಿಗೆ ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ನಾನು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಿಗೆ ಇಂತಹ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಮತ್ತೆ ಕರುಣಿಸಲಿ. ಅದೇ ರೀತಿ ಮಾತೃಶ್ರೀ ಅಮ್ಮನವರಿಗೆ ಮಂಜುನಾಥ ಸ್ವಾಮಿ ಇನ್ನೂ 3 ಕಾಲ ಆರೋಗ್ಯವಾಗಿ ಬದುಕುವಂಥ ಒಂದು ಆಶೀರ್ವಾದ ಮಂಜುನಾಥ ಸ್ವಾಮಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ನನ್ನೆಲ್ಲ ಈ ಗ್ರಾಮದ ನಮ್ಮ KGF ತಾಲೂಕಿನ ಸಮಸ್ತ ಒಕ್ಕೂಟದವರ ಸದಸ್ಯರ ಪರವಾಗಿ ಮತ್ತೊಮ್ಮೆ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಕ್ಕೊಳ್ತೀನಿ. ಪ್ರಥಮದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಈ ಸ್ಥಳದ ಎಲ್ಲ ನೆಲವಾಗುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯದ ಸಾವಿರಾರು ಲಕ್ಷಾಂತರ ಬಡ ಜನರ ಕಂಡುಬರುತ್ತಿರುವಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಅವರ ಕೃಪಾಶೀರ್ವಾದ ಪಡೆದುಕೊಂಡು ಇವತ್ತೊಂದು ವಿಶೇಷವಾದ ದಿನ. ಏನು ವಿಶೇಷವಾದ ದಿನ ಅಂತ ಹೇಳಿದ್ರೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ದಿನ, ಜನ್ಮದಿನ. ಆ ಹುಟ್ಟುಹಬ್ಬದ ದಿನದ ಅಂಗವಾಗಿ ಇವತ್ತು ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸ್ಥಳೀಯ ಸದಸ್ಯರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಶರ್ಮಾ ಅವರು, ಅದೇ ರೀತಿ ನಮ್ಮ ಶ್ರೀಯುತ ಶ್ರೀನಿವಾಸುಲು ಅವರು ಒಟ್ಟಾಗಿ ಸೇರಿಕೊಂಡು, ಅದಲ್ಲದೆ ನಮ್ಮ ಎಲ್ಲ ಈ ಭಾಗದ ಒಕ್ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬ ಪ್ರಯುಕ್ತ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕಂತ ಚೆಟ್ಟಿನಾಡು ಆಸ್ಪತ್ರೆಯವರಲ್ಲಿ ಮಾತಾಡಿಕೊಂಡು ಆಸ್ಪತ್ರೆಯವರ ಸಹಯೋಗದಲ್ಲಿ ಇವತ್ತೇ ಬಡ ಜನರಿಗೆ, ಈ ಗ್ರಾಮದ ಸುಂದರಪಾಳ್ಯ ಗ್ರಾಮದ ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಅವರಿಗೆ ಇನ್ನೂ ಸಹ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರಿಗೆ ಇನ್ನೂ ಇಂಥ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿಯನ್ನ ಮಂಜುನಾಥ ಸ್ವಾಮಿ ತುಂಬಲಿ ಅಂತ ಪ್ರಾರ್ಥಿಸಿಕೊಳ್ತಿದ್ದೇನೆ. ಅದೇ ರೀತಿ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತೇನು ಇಲ್ಲಿ ಈ ಸುಂದರಪಾಳ್ಯ ಗ್ರಾಮದಲ್ಲಿ ಬಡ ಜನರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನು ನಡೀತಾ ಇದೆಯೋ, ಅದೇ ರೀತಿ ನಮ್ಮ ಎಲ್ಲ ಗ್ರಾಮಗಳಲ್ಲಿಯೂ ಅಲ್ಲಲ್ಲಿ ನಮ್ಮ
ದೀನ ದಲಿತರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮಾತೃಶ್ರೀ ಈ ವೇದಿಕೆ ಮೂಲಕ ನಾನು ಮಾತೃಶ್ರೀ ಅಮ್ಮನವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಐರಾರೋಗ್ಯ ಭಾಗ್ಯವನ್ನ ಮಂಜುನಾಥ ಸ್ವಾಮಿ ಕರುಣಿಸಲಿ. ದೀನ ದಲಿತರಿಗೆ, ನಿರ್ಗತಿಕರಿಗೆ ಅವರ ವಾತ್ಸಲ್ಯಮಯಿ ಕಾರ್ಯಕ್ರಮಗಳಿಂದ ಇನ್ನಷ್ಟು ಆ ಭಗವಂತ ಅಂತಹ ದುರ್ಬಲರಿಗೆ ಸಹಾಯ ಹಸ್ತವನ್ನು ಚಾಚುವಂಥ ಶಕ್ತಿಯನ್ನು ತುಂಬಲಿ ಅಂತ ಹೇಳ್ತಾ ಮಾತೃಶ್ರೀ ಅಮ್ಮನವರು ಇನ್ನೂ 100 ಕಾಲ ಆರೋಗ್ಯಯುತವಾಗಿ ಬಾಳಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ 2